ಗೃಹಲಕ್ಷ್ಮಿ ಪಾಲುದಾರರಿಗೆ ಜುಲೈ 1ನೇ ತಾರೀಕಿಂದ ಮರು ಅರ್ಜಿಯನ್ನ ಆರಂಭವನ್ನ ಮಾಡೋದಕ್ಕೆ ಸರ್ಕಾರವು ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಸ್ನೇಹಿತರೆ. ಹಾಗೆ ಕಡ್ಡಾಯವಾಗಿ 5 ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು ಸ್ನೇಹಿತರೆ. ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು, ಹಾಗೆ ಯಾವೆಲ್ಲ ದಾಖಲೆಗಳನ್ನ ನೀವು ಇಟ್ಕೊಂಡಿರ್ಬೇಕು, ಅದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕಿಂಗ್ ಅನ್ನ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು. ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂತ. ಏಕೆಂದ್ರೆ ಸಾಕಷ್ಟು ಹಣ ಎಲ್ಲ ಮಿಸ್ಯೂಸ್ ಆಗ್ತಾ ಇತ್ತು. ಇದನ್ನೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗ್ಲೆ ಬಯೋಮೆಟ್ರಿಕ್ ಕಂಪಲ್ಸರಿ ಅನ್ನುವಂಥ ಒಂದು ನ್ಯೂಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅದಾದ ನಂತರ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಕಡ್ಡಾಯವಾಗಿ ಅನ್ನುವಂಥ ಒಂದು ಘೋಷಣೆಯನ್ನ ಮಾಡಿದ್ರು ಸ್ನೇಹಿತರೆ. ಎಲ್ಲರೂ ಕೂಡ ತುಂಬಾನೇ ಕನ್ಫ್ಯೂಸ್ ಇತ್ತು. ನಾವು ಎಲ್ಲಿ ಹೋಗಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು ಅನ್ನುವಂಥ ಕನ್ಫ್ಯೂಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ. ಆದ ಕಾರಣದಿಂದ ಸರ್ಕಾರದಿಂದ ಜುಲೈ 1ನೇ ತಾರೀಕಿಂದ ಇವಾಗ ಮರು ಅರ್ಜಿಯನ್ನ ಆರಂಭವನ್ನ ಮಾಡಬೇಕು ಅನ್ನುವಂಥ ಒಂದು ನ್ಯೂಸ್ ಸಿಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾದ್ರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡಿರ್ಬೇಕು ಅಂದ್ರೆ ಸ್ನೇಹಿತರೆ, ನಿಮ್ಮ ಹತ್ರ ಕಡ್ಡಾಯವಾಗಿ ಕರ್ನಾಟಕದ ಯಾವುದಾದ್ರೂ ಒಂದು ಬ್ಯಾಂಕ್ ಖಾತೆ ಅಂತೂ ಇರಲೇಬೇಕು ಸ್ನೇಹಿತರೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಕೂಡ ನಿಮ್ಮ ಹತ್ರ ಇರಲೇಬೇಕು ಸ್ನೇಹಿತರೆ. ಮೃತಪಟ್ಟಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಗಳಲ್ಲಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹೊಸದಾಗಿ ಏನಾದರೂ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ, ನಿಮ್ಮ ಹತ್ರ APL ಅಥವಾ BPL ಕಾರ್ಡ್ ಅಂತೂ ಕಡ್ಡಾಯವಾಗಿರ್ಬೇಕು ಸ್ನೇಹಿತರೆ. ಹಾಗೆ ಇನ್ಕಮ್ ಪೇಯರ್ಸ್ ಇರ್ತಾರಲ್ಲ ಸ್ನೇಹಿತರೆ, ಅವ್ರಿಗಂತೂ ಇನ್ಕಮ್ ಬರೋದಿಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಹೊಸ ಹೇಳಿಕೆಯನ್ನ ಸರ್ಕಾರದಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಕಡ್ಡಾಯವಾಗಿ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಇರಬೇಕು, ಆಧಾರು, ರೇಷನ್, ವೋಟರ್ ID, ಹಾಗೆ ನಿಮ್ಮ ಬಳಿ ಈ 4 ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿತ್ತು ಅಂದ್ರೆ ಸ್ನೇಹಿತರೆ, ಕ್ಯಾಸ್ಟ್ ಇನ್ಕಮ್ ನೋಡಬೇಕು ಸ್ನೇಹಿತರೆ. ಅದನ್ನ ಕೇಳ್ತಾರ ಕಡ್ಡಾಯವಾಗಿ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕ್ಯಾಸ್ಟ್ ಇನ್ಕಮ್ ಕೂಡ ಕೇಳ್ತಾರೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ. ಹಾಗೆ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕ್ ಆಗದೆ ಇರೋರು ಯಾರ್ಯಾರಪ್ಪ ಅಂದ್ರೆ ಸ್ನೇಹಿತರೆ, ಅತ್ತೆ ಸೊಸೆ ಒಂದೇ ಮನೆಯಲ್ಲಿದ್ದು ಇಬ್ಬರು ಕೂಡ ಗೃಹ ಅಪ್ಲೈ ಅನ್ನ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತಾರಲ್ಲ ಸ್ನೇಹಿತರೆ, ಅವ್ರು ಏನಾದ್ರು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕ್ ಹೋದ್ರೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಇನ್ನು ಅವರ ಮನೆಯಲ್ಲಿ ಇವಾಗ ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಯಲ್ಲಿರುವಂತಹ ಅವರ ಗಂಡ ಏನಾದ್ರು ಟ್ಯಾಕ್ಸ್ ನ ಪೇ ಮಾಡ್ತಾ ಇತ್ತು ಅಂದ್ರೆ ಅವರು ಕೂಡ ಅಪ್ಲೈ ಅನ್ನ ಮಾಡೋಕ್ ಆಗೋದಿಲ್ಲ. ಹಾಗೆ ಮೃತಪಟ್ಟಂತಹ ಮಹಿಳೆಯರು ಇರ್ತಾರಲ್ಲ ಸ್ನೇಹಿತರೆ, ಅವರ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕ್ ಆಗೋದಿಲ್ಲ ಸ್ನೇಹಿತರೆ. ಸಾಕಷ್ಟು ಸರ್ಕಾರದ ಹಣ ವ್ಯರ್ಥವಾಗ್ತಾ ಇದೆ ಅನ್ನುವಂತ ಒಂದು ಘೋಷಣೆಯಿಂದ ಇವಾಗ ಸರ್ಕಾರ ಒಂದು ಮುಂದಾಲೋಚನೆಯನ್ನ ಮಾಡಿಕೊಂಡು ಇವಾಗ ಒಂದು ಭರ್ಜರಿ ಅಪ್ಡೇಟ್ ಅನ್ನ ನೀಡಿದೆ ಸ್ನೇಹಿತರೆ. ಜುಲೈ 1ನೇ ತಾರೀಕಿಂದ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಪ್ರಾರಂಭವನ್ನ ಮಾಡ್ತಾರೆ ಅನ್ನುವಂತ ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಯಾವುದೇ ಒಂದು ಅಫಿಷಿಯಲ್ ಅಪ್ಡೇಟ್ ಸಿಕ್ಕಿದಾಗ ನಾನು ಬೇಗನೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗ್ರಾಮವನ್ನಾಗುವುದು, ಮೈಸೂರನ್ನಾಗುವುದು, ಹಾಗೆ ಇನ್ನಿತರ ಸೇವಾ ಕೇಂದ್ರಗಳಲ್ಲಿ ನೀವು ತುಂಬಾನೇ ಈಸಿಯಾಗಿ ಅಪ್ಲೈ ಅನ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.